ಇನ್ನೊಂದು, ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಡ್ಡ ಮತದಾನದ ಬಗ್ಗೆ. ತುಂಬಾ ಸ್ಪಷ್ಟವಾಗಿ ಹೇಳಿದೆ ನಾನು, ಅಡ್ಡ ಮತದಾನ ಮಾಡ್ತಾ ಇರೋದ್ರಿಂದ ಭ್ರಷ್ಟಾಚಾರ ನಡೆದಿದೆ. ರಾಜ್ಯ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು 11 ಜನ ಅಡ್ಡ ಮತದಾನ ಆಗಿರ್ಬೇಕಾದ್ರೆ ನಿಮಗೂ ಕೂಡ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ಈ ರೀತಿ ಭ್ರಷ್ಟಾಚಾರ ಮಾಡಿದಂಥ ವ್ಯವಸ್ಥೆನಲ್ಲಿ ಯಾರ್ಯಾರು ದುಡ್ಡು ತಗೊಂಡಿದ್ದಾರೋ ಅದೇ ಸ್ಥಿತಿ ಈ ಸರ್ಕಾರನೂ ಹೋಗುತ್ತೆ. ಇದು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಅದನ್ನ ಸಾಕಷ್ಟು ಟ್ವಿಸ್ಟ್ ಮಾಡಿ ಏನೇನೋ ನಡೆದಿದೆ. ಇಲ್ಲಿ ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ, ಜೊತೆ ತಂದ್ರು ನನ್ನ ಇವರು ಭ್ರಷ್ಟಾಚಾರ ಮಾಡಿದ್ದಕ್ಕೋಸ್ಕರ ಮಂತ್ರಿ ಸ್ಥಾನ ಕಳ್ಕೊಂಡ್ರು. ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ನಾನೇ ನೇರವಾಗಿ ಮುಂಚೆ ಸಂತೋಷ್ ಜಿ ಅವ್ರಿಗೆ ಮಾತಾಡಿದೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ತನಿಖೆ ಆಗಬೇಕು ಅಂತ. ಸಂತೋಷ್ ಜಿ ಅವರು ಮೋದಿ ಅವ್ರ ಹತ್ರ, ಅಮಿತ್ ಶಾ ಅವ್ರ ಹತ್ರ ಮಾತಾಡಿ ತಿಳಿಸ್ತೀವಿ, ಅಲ್ಲಿ ತನಕ ಕೊಡಬೇಡಿ ಅಂದ್ರು. ಮಾರವೇನ ಮತ್ತೆ ಫೋನ್ ಮಾಡಿದ್ರು, ದೊಡ್ಡವರಿಬ್ಬರು ಹೇಳಿದ್ದಾರೆ ಬೇಡ ಅಂತ. ನಾನು ಹೇಳಿದೆ ಕೈ ಮುಗಿತೀನಿ, ನನ್ನ ಮೇಲೆ ಆಪಾದನೆ ಬಂದಿರೋಂಥ ಈ ಸಂದರ್ಭದಲ್ಲಿ ನಾನು ಮಂತ್ರಿ ಸ್ಥಾನದಲ್ಲಿ ಇರಲ್ಲ, ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ ಪರ್ಮಿಷನ್ ತಗೊಂಡು ನಾನು ರಾಜೀನಾಮೆ ಕೊಟ್ಟು ತನಿಖೆಗೆ ಒತ್ತಾಯ ಮಾಡಿದ ತಕ್ಷಣ ತನಿಖೆ ಆಯಿತು. ತನಿಖೆಯಲ್ಲಿ ಸಂತೋಷದಿಂದ ಹೇಳ್ತೇನೆ, ನಿರಪರಾಧಿ ಅಂತ ತೀರ್ಮಾನ ಆಯಿತು. ಇದನ್ನು ಆ ಭ್ರಷ್ಟಾಚಾರದ ಜೊತೆಗೆ ಜೋಡಿಸಂತ ಪ್ರಯತ್ನ ನಡೆದ್ರಲ್ಲ, ಇದು ಆಶ್ಚರ್ಯ. ಯಾರಾಗಲಿ, ನಾನು ಹೆಸರು ಯಾಕೆ ಹೇಳಕ್ಕೆ ಇಷ್ಟಪಡಲ್ಲ ಅಂತಂದರೆ, ನಾನು ಅವತ್ತೂ ಹೆಸರುಗಳು ಹೇಳಲಿಲ್ಲ. ಈ 11 ಅಡ್ಡ ಮತದಾನ ನಡೀತಲ್ಲ, ಈ ಸಿದ್ಧಾಂತ, ಈ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ವ್ಯವಸ್ಥೆ 11 ಜನ ಇವತ್ತು ಅಡ್ಡ ಮತದಾನ ಮಾಡಿದ್ದಾರೆ. ಈ ವ್ಯವಸ್ಥೆ ನೀವು ಮುಂದುವರಿಸಿದ್ರೆ, ಭ್ರಷ್ಟಾಚಾರ ಮುಂದುವರಿಸಿದ್ರೆ ನಿಮ್ಮ ಸರ್ಕಾರನೂ ಹೋಗುತ್ತೆ. ನಾವೆಲ್ಲ ಬಂದ್ಬಿಟ್ವಿ, ದುಡ್ಡೆಲ್ಲ ತಗೊಂಡಿಲ್ಲ, ನಾವು ಬಂದ್ಬಿಟ್ವಿ ಬಿಜೆಪಿಗೆ, ನಾವು ಬಂದಿದ್ದಕ್ಕೋಸ್ಕರ ಬಿಜೆಪಿ ಸರ್ಕಾರ ಬಂತು. ಪಾರ್ಟಿ ಕಟ್ಟಕ್ಕೆ ಬಂದಿದ್ರಾ? ನಿಮ್ಮ ಕೈಯಿಂದಲೇ ದುಡ್ಡು ಹಾಕಿದ್ರಾ? ನಾನು ಹೇಳಿಕೊಟ್ಟಿರೋದು ನನ್ನ ಭಾವನೆಯನ್ನ ಸ್ಪಷ್ಟವಾಗಿರ್ತೀನಿ. ಯಾರೇ ತಿರುಚಿದ್ರು ನಂದೇನು ಅಭ್ಯಂತರ ಇಲ್ಲ. ಯಾವುದೇ ವ್ಯಕ್ತಿ ಮೇಲೆ ನನ್ನ ಆಪಾದನೆ ಅಲ್ಲ, ಈ ವ್ಯವಸ್ಥೆ ಬಗ್ಗೆ ನನ್ನ ಆಪಾದನೆ.